ಪತ್ರಕರ್ತ ಸುಹಾಸ್ ಶೆಟ್ಟಿ ಕುಟುಂಬದ ಸದಸ್ಯರಿಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ದೂರವಾಣಿ ಮೂಲಕ ಸಾಂತ್ವನ ಹೇಳಿದರು. ಅವರ ಪುತ್ರ ಇಕೆ ಕಾಂತೇಶ್ ಮಂಗಳೂರಿಗೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ದೂರವಾಣಿಯ ಮೂಲಕ ಕೆಎಸ್ ಈಶ್ವರಪ್ಪನವರು ಮಾತನಾಡಿದರು. ಬಹಳ ಅನ್ಯಾಯ ಆಯಿತು. ನನಗೆ ಆರೋಗ್ಯ ಸರಿಯಿಲ್ಲ, ಹಾಗಾಗಿ ಬರೋಕೆ ಆಗಲಿಲ್ಲ ಎಂದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂಗಳಿಗೆ ಉಳಿಗಾಲವಿಲ್ಲ ಎಂದರು. ಎಲ್ಲ ಮುಸ್ಲಿಮರು ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಎಲ್ಲ ನಮ್ಮ ಹಿಂದೂಗಳಿಗೆ ಉಳಿಗಾಲ ಇಲ್ಲ. ಮನೆಗೇನೆ ಒಂದು ಆಧಾರ ಸ್ತಂಭವಾಗಿದ್ದ, ನಮ್ಮ ಮನೆಗೇನೆ ಆಧಾರ ಸ್ತಂಭವಾಗಿದ್ದ. ಎಲ್ಲ ಎಲ್ಲ ಹೇಳ್ತಾರೆ ಅವನು ರೌಡಿ ಶೀಟರ್ ಅಂತ ಹೇಳ್ತಿದ್ರು. ರೌಡಿ ಶೀಟರ್ ಇದ್ರೆ ನಮ್ಮ ರೌಡಿಸರ ಮನೆ ಇಲ್ಲಿ ಈ ರೀತಿ ಇರ್ತಿದ್ದ. ರೌಡಿ ಶೀಟರ್ ಹೇಳ್ತಿದ್ರು. ರೌಡಿ ಶೀಟರ್ ಎಲ್ಲ ಬೇಜಾರು ಸಂಪಾದನೆ ಮಾಡಿ ಬೇಜಾರು ಮನೆ ಕಟ್ಬಿಟ್ಟು ಎಲ್ಲ ಮಾಡ್ತಾ ಇದ್ರು. ನಮ್ಮ ಮನೆ ನೋಡಿ ನಿಮ್ಮ ಮಗ ಬಂದಾರೆ ನೋಡ್ತಾರೆ ಹೆಂಗೆ ಯಾವ ರೀತಿ ಅಂತ ಹೇಳಿ. ಅಮ್ಮ ಮಾತಾಡ್ತಾರೆ ಸರ್. ಈಶ್ವರಪ್ಪ ಹಲೋ ಸರ್. ನಮಸ್ಕಾರ. ಬಹಳ ಅನ್ಯಾಯ ಆಯ್ತಮ್ಮ. ಹೌದು ಸರ್. ಬಹಳ ಅನ್ಯಾಯ ಆಯ್ತಮ್ಮ. ಇಲ್ಲಮ್ಮ ಧೈರ್ಯವಾಗಿರಿ, ಬೇರೆ ಏನ್ ದಾರಿ ಕಾಣಲ್ಲ. ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ? ಇಬ್ರು ಗಂಡು ಮಕ್ಕಳು, ಅದು ಒಬ್ಬ ಸುಹಾಸ್. ಅಮ್ಮ ಇಬ್ರು ಗಂಡು ಮಕ್ಕಳು, ಅದರಲ್ಲಿ ಒಬ್ಬ ಸುಹಾಸ್. ಅವನ ತಮ್ಮ ಇನ್ನೊಬ್ಬ ಇನ್ನು ತಮ್ಮ ಒಬ್ಬ ಇದ್ದಾನೆ. ತಮ್ಮ ಒಬ್ಬ ಇದ್ದಾನಾ? ಇಲ್ಲಮ್ಮ ಬಹಳ ಅನ್ಯಾಯ ಆಗಿದೆ. ಇರ್ಲಿ ನೋಡು, ಭಗವಂತ ಇದ್ದಾನೆ. ಧೈರ್ಯವಾಗಿರಿ, ಆಗಿದ್ದಾಗಿದೆ. ಅಂದ್ರೆ ಅವನ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್. ಎಲ್ಲರ ಹತ್ರ ನಾನು ಇದೆಲ್ಲ ಇದಕ್ಕೆ ಕೊಡ್ಬೇಕು ಸರ್, ಎಣ್ಣೆಗೆ ಕೊಡ್ಬೇಕು, ಒತ್ತಾಯ ಮಾಡ್ಬೇಕು ಸರ್. ಒತ್ತಾಯ ಮಾಡ್ಬೇಕು. ಈ ಸರ್ಕಾರ ಏನೂ ಆಗಲ್ಲ. ಏನಾದ್ರು ಮಾಡಿ ಎಲ್ಲ ಸೇರಿ ನೀವು ಒತ್ತಾಯ ಮಾಡ್ಬೇಕು ಸ್ವಲ್ಪ. ಏನು ಭರವಸೆ ಇಲ್ಲ. ಹೋಗ್ತಾರೆ, ಇನ್ನು ಒಂದು ವರ್ಷ ಹೊರಗೆ ಬರ್ತಾರೆ.